ಇದ್ದಕ್ಕಿದ್ದಂಗೆ ಒಂದು ನಾಯಿ ಅದರ ಬಾಯಲ್ಲಿ ಒಂದು ಮೃತದೇಹದ ಕಟ್ಟಾಗಿರೋ ಕೈನ ಕಚ್ಕೊಂಡು ಬಂದರೆ ನೋಡಿದವ್ರಿಗೆ ಹೆಂಗಾಗಿರ್ಬೇಕು ಲೆಕ್ಕ ಕೇಳಿಸ್ಕೊಳ್ಳೋಕ್ಕೆ ಭಯ ಆಗಲ್ಲ. ಈ ಯೋಚನೆ ಮಾಡಿ, ಒಂದು ಹಾಸ್ಪಿಟ್ಲ್ ಪ್ರಿಮೈಸಸ್ಸಲ್ಲಿ ಒಂದು ನಾಯಿ ಹಿಂಗೆ ಕೈ ಕಚ್ಕೊಂಡು ಬಂದ್ಬಿಟ್ರೆ, ಕೈ ಇಲ್ಲ ರೀ, ಕೈ ಒಂದು ನಾವು ಇಟ್ಕೊಂಡಿದ್ದೀವಿ, ಉಳಿದಿದ್ದ ಬಾಡಿ ತೊಗೊಂಡೋಗಿ ಅಂತ ಕೊಡ್ತಾರೆ ಪೋಸ್ಟ್ ಮಾರ್ಟಮ್ ಆದಮೇಲೆ. ಹಿಂಗಾಗ್ಬಿಟ್ಟಿದೆ ಅಂದರೆ ನೋಡಿ, ಇವೆಲ್ಲ ನಿಜವಾಗ್ಲೂ ಹೇಳ್ತೀವಲ್ಲ, ಈ ಕಲಿಯುಗದ ಅಂತ್ಯ ಅನ್ಸುತ್ತೀವಲ್ಲ. ಹಾಸ್ಪಿಟಲ್ ಮೇಲೆ ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ನಾಯಿಗೆ ಸಿಗೋ ಥರ ಹಾಸ್ಪಿಟಲ್ ಏನಂತ ಕೆಟ್ಟ ವ್ಯವಸ್ಥೆ ಇತ್ತು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಒಂದು ಹಾಸ್ಪಿಟ್ಲ್ ಹೊರಗಡೆ ಒಂದು 100-200 ಜನ ನಿಂತಿದ್ದಾರೆ ಇನ್ ದ ಸೆನ್ಸ್, ಕೆಲವರು ಕೂತಿದ್ದಾರೆ, ಕೆಲವರು ನಿಂತಿದ್ದಾರೆ, ಕೆಲವರು ಊಟ ಮಾಡ್ತಾ ಇದ್ದಾರೆ, ಕೆಲವರು ಪೇಷಂಟ್ಗೋಸ್ಕರ ಕಾಯ್ತಿದ್ದಾರೆ, ಕೆಲವರು ಪೇಷಂಟ್ನ ಒಳಗಡೆ ಕರ್ಕೊಂಡು ಹೋಗಿ ಕಾಯ್ತಿದ್ದಾರೆ, ಕೆಲವರು ಯಾರೋ ಪೇಷಂಟ್ ನೋಡೋಕ್ಕೆ ಬಂದಿದ್ದಾರೆ. ಏನೋ ಬೇರೆ ಬೇರೆ ಕಾರಣಗಳಿಗೆ ಒಂದು 100-200 ಜನ ಅಲ್ಲಲ್ಲಿ ಪಾರ್ಕಲ್ಲಿ, ಅಲ್ಲೆಲ್ಲೋ ಒಂದು ಕುರ್ಚಿ ಥರ ಹಾಕಿದ್ದಾರೆ, ಅಲ್ಲೆಲ್ಲೋ ಕೂತಿದ್ದಾರೆ, ಅಲ್ಲೆಲ್ಲೋ ಒಂದು ಕಲ್ಲು ಕಟ್ಟೆ ಇದೆ, ಅಲ್ಲೆಲ್ಲೋ ಕೂತಿದ್ದಾರೆ. ಎಲ್ಲ ಅವ್ರ ಪಾಡಿಗೆ ಅವರು ಹಿಂಗೆ ನಡೀತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದು ನಾಯಿ ಸುಮ್ಮನೆ ಬರಲ್ಲ. ಅದರ ಬಾಯಲ್ಲಿ ಒಂದು ಮೃತದೇಹದ ಕಟ್ಟಾಗಿರೋ ಕೈನ ಕಚ್ಕೊಂಡು ಬಂದರೆ ನೋಡಿದವ್ರಿಗೆ ಹೆಂಗಾಗಿರ್ಬೇಕು ಲೆಕ್ಕವಾಗಿ. ಕೇಳಿಸ್ಕೊಳ್ಳೋಕ್ಕೆ ಭಯ ಆಗಲ್ಲ. ಈ ತರಹದ ಒಂದು ಘಟನೆ ಲಕ್ನೋನಲ್ಲಿ ನಡೆದಿದೆ. ಲಕ್ನೋಲ್ಲಿ ಒಂದು ಹಾಸ್ಪಿಟಲ್, ಅದು ಯಾವುದು ಶತಾಬ್ದಿ ಫೇಸ್ 2 ಹಾಸ್ಪಿಟಲ್, ಪ್ರಿಮೈಸಸ್ ಆಫ್ ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ KJMU. ಈ ಥರದೊಂದು ಘಟನೆ ನಿನ್ನೆ ನಡೆದಿದೆ. ಅಲ್ಲಿ ನಾಯಿ ರೀ, ವೈಟ್ ಕಲರ್ ನಾಯಿ, ನಿಮ್ಮ ಪಕ್ಕದಲ್ಲಿ ಫೋಟೋದಲ್ಲಿ ನೋಡ್ತಿರಲ್ಲ, ಬ್ಲರ್ ಮಾಡಿದ್ದೀವಿ, ಅದು ವೈಟ್ ಕಲರ್ ನಾಯಿ. ಅದರ ಬಾಯಲ್ಲಿ ಲಿಟ್ರಲಿ ಒಬ್ಬ ಮನುಷ್ಯ ಮೃತದೇಹದ ಕಟ್ಟಾಗಿರೋ ಕೈ ಪಾರ್ಟ್. ಜನ ಕಂಗಾಲಾಗ್ಬಿಟ್ಟಿದ್ದಾರೆ ಒಂದ್ಸಲಿ. ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ ಯಾರಿಗೂ. ಅಂದರೆ ಅದು ಎಲ್ಲಿಂದ ಬಂತು, ಏನು ಕತೆ, ನಾಯಿಗೆ ಹೆಂಗೆ ಸಿಕ್ತು, ನಾಯಿ ಏನು ಹಿಂಗೆ ಆರಾಮಾಗಿ ಕಚ್ಕೊಂಡು ಒಂದು ಬಾಡಿದ ಒಂದು ಕೈ ಪಾರ್ಟ್ನ ತೊಗೊಂಬರ್ಬೋದು ಅಂತಂದರೆ ಹೆಂಗಾಗಿರ್ಬೇಕು. ಆಮೇಲೆ ಅಲ್ಲಿ ಹಾಸ್ಪಿಟಲ್ ಸ್ಟಾಫ್ಗಳಿಗೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯಯ್ಯೋ, ಈ ಯೋಚನೆ ಮಾಡಿ, ಒಂದು ಹಾಸ್ಪಿಟ್ಲ್ ಪ್ರಿಮೈಸಸ್ಸಲ್ಲಿ ಒಂದು ನಾಯಿ ಹಿಂಗೆ ಕೈ ಕಚ್ಕೊಂಡು ಬಂದುಬಿಟ್ರೆ ಹೆಂಗಿರುತ್ತೆ. ಸ್ಟಾಫ್ಗಳು ಓ ಅಂತ ಓಡ್ಸೋಕೆ ಟ್ರೈ ಮಾಡಿದ್ರು, ಡಾಪ್ ಅಂತ ಎಸ್ಕೇಪ್ ಆಗ್ಬಿಡ್ತದೆ. ಎಲ್ಲೋ ಅಲ್ಲೇ ಹಾಸ್ಪಿಟ್ಲ್ ಪ್ರಿಮೈಸಸ್ಸಲ್ಲಿ ಎಸ್ಕೇಪ್ ಆಗೋಯ್ತು. ಟೆನ್ಷನ್ ಆಗ್ಬಿಟ್ರು ಜನ. ಮಾತಾಡ್ಕೊಳ್ಳೋಕೆ ಸುಮ್ಮನೆ, ಕೈ ನೀನು ನೋಡ್ದ, ಅಲ್ಲೆಲ್ಲೋ ನಿಂತಿದ್ರು ಓಡ್ ಬಂದರು, ಇಲ್ಲೆಲ್ಲೋ ನಿಂತಿದ್ರು ಓಡ್ ಬಂದರು. ನಾಯಿನ ಹುಡ್ಕಕ್ಕೆ ಶುರುವಾಯಿತು. ಹಾಸ್ಪಿಟಲ್ ಸ್ಟಾಫ್ ಎಲ್ಲ ಟೆನ್ಷನ್ ಆಗ್ಬಿಟ್ರು. ಅವರು ಇವರು ಎಲ್ಲ ಸೇರ್ಕೊಂಡು ನಾಯಿ ಎಲ್ಲಿದೆ, ಕೈಯಲ್ಲಿಂದ ಬಂತು ಹುಡ್ಕಕ್ಕೆ ಶುರು ಮಾಡಿದ್ರೆ ಮತ್ತೆ ನಾಯಿ ವಾಪಸ್ ಬಂತು. ಮತ್ತು ಆ ಕೈನ ಕಚ್ಕೊಂಡು ಹಾಗೆ ಬಂತು ವಾಪಸ್ ನಾಯಿ. ಅವಾಗ ಬಿಡಲಿಲ್ಲ ಜನ, ಕಿರ್ಚಕ್ಕೆ ಶುರು ಮಾಡಿದ್ರು. ಹಜ್ ಹೈ ಅಂದ ತಕ್ಷಣ ನಾಯಿ ಅಲ್ಲೇ ಕೈ ಬಿಡ್ತು, ಓಡ್ತು ಅಲ್ಲಿಂದ. ಆಮೇಲೆ ಹಾಸ್ಪಿಟಲ್ ಸ್ಟಾಫ್ ಇದ್ರಲ್ಲ, ಅವ್ರು ಬಂದರು. ಆ ಜಾಗದಲ್ಲಿ ಎಲ್ಲಿ ಕೈ ಬಿದ್ದಿತ್ತು ಅದನ್ನು ಗ್ಲೌಸ್ ಹಾಕ್ಕೊಂಡು ಆ ಕೈಯನ್ನು ಎತ್ಕೊಂಡು ಒಳಗೆ ತೊಗೊಂಡು ಹೋದರು. ಈಗ ಆಮೇಲೆ ಶುರುವಾಯಿತು. ಒಬ್ರು ಹೇಳಿದ್ರು, ಇದು ಈ ಮಾರ್ಚರಿ ಇರುತ್ತಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿರ್ತಾರಲ್ಲ, ಅಲ್ಲಿ ಕಟ್ಟಾಗಿರೋ ಕೈದು ಇವು ಮೋಸ್ಟ್ಲಿ ಯಾವುದೋ ಬ್ಯಾಗಿಗೆಲ್ಲ ಹಾಕಿ ಬಿಸಾಕಿದ್ದಾರೆ, ಆ ಬ್ಯಾಗೆಲ್ಲ ಓಪನ್ ಆಗ್ಬಿಟ್ಟು ನಾಯಿಗೆ ಸಿಕ್ಕಿದೆ ಅಂತ ಒಬ್ಬ ಅಂದ. ಇನ್ನೊಬ್ಬ ಹೇಳ್ದ, ಇವ್ರು ಹಾಸ್ಪಿಟಲ್ ಅವರು ಸರಿಯಾಗಿ ಕೇರ್ ತೊಗೊಂಡಿಲ್ಲ, ಯಾವುದೋ ಮೃತದೇಹನ ಸುಮ್ಮನೆ ಹೆಂಗೋ ಬಿಟ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ಒಂದು ಎಲ್ಲಿ ಮೃತದೇಹ ಇಡ್ತಾರೋ ಆ ಜಾಗದಲ್ಲಿ ಡೋರ್ಗಿರ್ ಓಪನ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ನಾಯಿ ಹೋಗಿ ಕಚ್ಕೊಂಡು ಬಂದುಬಿಟ್ಟಿದೆ ಅಂತ ಇನ್ನೊಬ್ಬ ಮಾತಾಡ್ದ. ಮತ್ತೊಬ್ಬ ಹೇಳ್ದ, ಇಲ್ಲ ಎಲ್ಲೋ ಹತ್ರದಲ್ಲಿ ಒಂದು ಮರ್ಡ್ರ್ ಆಗಿದೆ, ಆ ಮರ್ಡ್ರ್ ಆಗಿರೋದ್ ಕಡೆ ಇನ್ನು ಕೈ ಕಟ್ಟಾಗಿ ಬಿದ್ದಿತ್ತು ಅನಿಸುತ್ತೆ, ಆ ನಾಯಿ ಕಚ್ಕೊಂಡ್ಬಂತು ಅಂತ. ಇನ್ನೂ ಕ್ಲಾರಿಟಿ ಸಿಗಲಿಲ್ಲ. ಈ ಕ್ಷಣದವರೆಗೆ ಕ್ಲಾರಿಟಿ ಇಲ್ಲ ಏನಾಯ್ತು ಅದಕ್ಕೆ ಅಂತ. ಬಟ್ ಜನ ಎಲ್ಲ ಫುಲ್ ಭಯಭೀತರಾಗ್ಬಿಟ್ರು. ಆಲ್ ಆಫ್ ದ ಸಡನ್ ಅದು ಲಕ್ನೋ ಅಲ್ಲಿ ಭಾಳ ದೊಡ್ಡ ಚರ್ಚೆಗೆ ಶುರುವಾಗೋಯ್ತು. ಅಲ್ಲಿನ ಲೋಕಲ್ ಗೌರ್ಮೆಂಟು ತನಕನೂ ಹೋಯ್ತು ವಿಷಯ ಏನು ಎಂತ. ಈಗ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳು ಪ್ರಿಮೈಸಸ್ಸಲ್ಲಿ ಈ ಥರದ್ದು ಆಗಿಬಿಟ್ರೆ ಜನಗಳಿಗೆ ಆತಂಕ ಶುರುವಾಗ್ಬಿಡಲ್ಲೇನ್ರಿ. ಯಾವೊಂದು ಕರ್ಕೊಂಬಂದು ಪೇಷಂಟ್ನ ನೆಮ್ಮದಿಯಾಗಿ ಹಾಸ್ಪಿಟಲ್ ಒಳಗಡೆ ಬಿಟ್ಟು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಈಗ ಅದು ಏನಾದರೂ ಆಗಿರಲಿ, ಮಾರ್ಚರಿದಾದ್ರೂ, ಪೋಸ್ಟ್ ಮಾರ್ಟಮ್ ಮಾಡಿರೋ ಹೆಣವಾದ್ರೂ ಕೈ ಪೀಸ್ ಹೆಂಗ್ರಿ ಸಪ್ರೇಟಾಗಿ ಬಿಡ್ತಾರೆ. ಅದು ಯಾವುದೋ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದೋ ಇದ್ರದ್ದೋ ಆಗಿದ್ದರೆ ಪೋಸ್ಟ್ ಮಾರ್ಟಮ್ ಆದಮೇಲೂ ಸಹಿತ ಏನು ಕೈ ಇಲ್ಲ ರೀ, ಕೈ ಒಂದು ನಾವು ಇಟ್ಕೊಂಡಿದ್ದೀವಿ, ಉಳಿದಿದ್ದ ಬಾಡಿ ತೊಗೊಂಡೋಗಿ ಅಂತ ಕೊಡ್ತಾರೆ ಪೋಸ್ಟ್ ಮಾರ್ಟಮ್ ಆದಮೇಲೆ. ಇಲ್ವಲ್ಲ. ಓಕೆ, ಮರ್ಡ್ರೇ ಆಗಿತ್ತು ಅಂತ ಅಂದ್ಕೊಳ್ಳಿ. ಮರ್ಡ್ರ್ ಆಗಿದ್ದಾದರೆ ಎಲ್ಲಾಯ್ತು ಮರ್ಡ್ರು, ಯಾರು ಮಾಡಿದ್ರು ಮರ್ಡ್ರ್ ಮಾಡಿ ಎಲ್ಲಿ ಬಿಸಾಕಿದ್ದು, ಬಾಡಿ ಸಿಕ್ಕಿಲ್ಲ, ಬರೀ ಕೈ ಮಾತ್ರ ಸಿಕ್ಕಿದೆ ಅಂದರೆ ಯಾರು ಮರ್ಡ್ರದು. ಇವಾಗ ಏನು ಮಾಡ್ತಿದ್ದಾರೆ ಪೊಲೀಸ್ನವರು, ಆ ಕೈ ಸಿಕ್ತಲ್ಲ, ಕೈದು ಲಿಮ್ಸ್ ಪ್ರಿಂಟು ಇದು ಫಿಂಗರ್ ಪ್ರಿಂಟು ಎಲ್ಲ ತೊಗೋತಾವ್ರಂತೆ. ಅಂದರೆ ಚೆಕ್ ಮಾಡಿ ಯಾರಿರ್ಬೋದು, ಇದು ಏನಿದು ನೋಡಬೇಕು ಅಂತ. ಆದರೆ ನಾನು ಹೇಳೋದು ಹೆಂಗಾಗ್ಬಿಟ್ಟಿದೆ ಅಂದರೆ ನೋಡಿ, ಇವೆಲ್ಲ ನಿಜವಾಗ್ಲೂ ಹೇಳ್ತೀವಲ್ಲ, ಈ ಕಲಿಯುಗದ ಅಂತ್ಯ ಅನ್ಸುತ್ತೀವಲ್ಲ. ಏನ್ರಿ, ಒಂದು ನಾಯಿ ಒಬ್ಬ ಮನುಷ್ಯನ ದೇಹದ ಕೈನ
ಕಚ್ಕೊಂಡು ಬರೋದು ಅಂತಂದರೆ ಅದೇನು ಸಾಮಾನ್ಯ ವಿಷಯನ? ಯಾರದ್ದೂ ಆಗಿರಲಿ, ಯಾವುದೋ ಒಂದು ಜೀವ, ಅದು ನೋಡಿದ್ರೆ ಗೊತ್ತಾಗ್ತಿದೆ ಅದು ಒಂದು ವಯಸ್ಸಾಗಿರೋ ಜೀವದ ಕೈ ಅದು, ಸಣ್ಣ ಮಗುವಲ್ಲ. ಹೋಗಲಿ ಯಾವುದೋ ಭ್ರೂಣದ್ದು ಅವಾಸ್ಟ್ ಮಾಡಿಬಿಟ್ಟು ಭ್ರೂಣ ಹತ್ಯೆ ಆಗಿರೋ ಯಾವುದೋ ಒಂದು ಮಗುದು ಒಂದು ಪಾರ್ಟ್ ಕಿತ್ಕೊಂಬಂತು ಅಂತಾನೋ, ಮಗುನ ಇಟ್ಕೊಂಬಂತು ಅಂತಾನೋ ಸೆಕೆಂಡ್ರಿ. ಬಟ್ ಇದೇನ್ರಿ ಇದು? ಈ ಥರದ್ದೇ ಯಾವುದೋ ಚಿತ್ರದುರ್ಗದಲ್ಲಿ ಯಾವುದೋ ಒಂದು ಸ್ಟೋರಿ ಕೇಳಿದ್ದೆ ನಾನು. ಅಂದರೆ ಒಂದು ನಾಯಿ ಏನೋ ತಲೆ ಬುಡ ಜೊತೆಗೆ ನಾಟಾಡ್ತಿತ್ತು, ಆಮೇಲೆ ಹುಡುಕಿದ್ರೆ ಅಲ್ಲಿ ಅಸ್ಥಿಪಂಜರ ಏನೋ ಸಿಕ್ಕಿತ್ತು ಬಾಡಿ ಅಂತ. ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಹಾಗೇನೋ ಆಗಿತ್ತು. ಈಗ ನೋಡಿ ಲಕ್ನೋಲ್ಲಿ ಈ ತರಹದ ಒಂದು ವಿಷಯ ಆದಮೇಲೆ ಜನ ಲಿಟ್ರಲಿ ಭಯಭೀತರಾಗಿದ್ದಾರೆ. ಹಾಸ್ಪಿಟಲ್ ಮೇಲೆ ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಏನರದ್ದು, ಯಾವುದ್ರದ್ದು ಬಾಡಿ ಅದು, ಯಾವುದ್ರದ್ದು ಕೈ ಅದು, ಯಾವ ಬಾಡಿನ ಮಿಸ್ ಆಗಿದ್ದು, ಎಲ್ಲಿಂದ ಬಂತು, ನಾಯಿಗೆ ಹೆಂಗೆ ಸಿಕ್ತು, ನಾಯಿಗೆ ಸಿಗೋ ಥರ ಹಾಸ್ಪಿಟಲಲ್ಲಿ ಏನಂತ ಕೆಟ್ಟ ವ್ಯವಸ್ಥೆ ಇತ್ತು. ಈ ಥರದ್ದೆಲ್ಲ ಶುರುವಾಗಿದೆ. ಏನೇ ಇರಲಿ ಗೊತ್ತಾಗುತ್ತೆ ಸ್ವಲ್ಪ ದಿನದಲ್ಲಿ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ವ್ಯವಸ್ಥೆಗಳು ಎಲ್ಲಿಗೆ ಬಂದು ನಿಂತ್ಬಿಟ್ಟಿದೆ ನೋಡಿ. ಏನು ಬೇಕಾದರೂ ಆಗುತ್ತೆ ಈ ಜಗತ್ತಲ್ಲಿ, ಏನು ಬೇಕಾದರೂ ಆಗುತ್ತೆ. ನಾಯಿ ಬಾಯಿಗೆ ಮನುಷ್ಯನ ಕೈ ಬಂದ್ಬಿಡ್ತು ಅಂತಂದರೆ ಇನ್ಯಾವತ್ತೋ ದೇಹನೇ ಕಚ್ಕೊಂಡು ಓಡಾಡೋ ದಿನಗಳು ದೂರ ಇಲ್ಲ ಅಂತ ಅನ್ಸುತ್ತೆ. ಭಯ ಆಗುತ್ತೆ ಎಲ್ಲದನ್ನು ಕೇಳಿದ್ರೆ. ಬಟ್ ಏನೋ ಒಂದು ಕೆಟ್ಟ ಟೈಮಪ್ಪ ಇದು, ಸರಿ ಇಲ್ಲ ಇದು. ಈ ಥರ ಸುದ್ದಿಗಳನ್ನೆಲ್ಲ ಹೇಳೋಕ್ಕೆ ಕೇಳಿಸ್ಕೊಳ್ಳೋಕ್ಕೇ ಭಯ ಆಗುತ್ತೆ. ಕೇಳಿಲ್ಲ ಈ ಹಿಂದೆ ಯಾವಾಗಲೂ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಆತಂಕ ಸೃಷ್ಟಿಯಾಗುತ್ತೆ. ನೋಡೋಣ, ಅದು ಯಾರದ್ದೇ ಕೈ ಆಗಿರ್ಬೋದು, ಆ ದೇಹಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಅಷ್ಟೇ ನಾವು ಕೇಳ್ಬೋದು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.